ಹುಟ್ಟು ಮತ್ತು ಸಾವು ಪ್ರಕೃತಿಯ ನಿಯಮ. ಮನುಷ್ಯನ ಬದುಕು ಆಕಸ್ಮಿಕ, ಅನಿಶ್ಚಿತತೆಯ ಗೂಡು. ದೀರ್ಘಾಯುಷ್ಯ ಎಲ್ಲರ ಬಯಕೆಯಾದರೂ ನಮ್ಮ ಬೊಗಸೆಯಲ್ಲಿರುವ ಆಯಸ್ಸಿನ ಹನಿಗಳ ಸಂಖ್ಯೆ ಯಾರಿಗೂ ತಿಳಿದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಮುಂಚೂಣಿಯಲ್ಲಿರುವ ಈ ಆಧುನಿಕ ಯುಗದ ಅದೃಷ್ಟವಂತ ಪೀಳಿಗೆ ನಾವುಗಳು. ಅನಾರೋಗ್ಯ ಪೀಡಿತರಾಗಿ ನರಳಾಡಿ ಬದುಕಿನ ಬಗ್ಗೆ ಭರವಸೆ ಕಳೆದುಕೊಳ್ಳುವ ಕಾಲವೊಂದಿತ್ತು. ಬದಲಾದ ಈ ಕಾಲಮಾನದಲ್ಲಿ ವೈದ್ಯಕೀಯ ವಿಜ್ಞಾನದ ಹೊಸ ಆವಿಷ್ಕಾರಗಳು ಮನುಷ್ಯನ ಅನಿಶ್ಚಿತ ಬದುಕಿಗೆ ಹೊಸ ಬೆಳಕನ್ನು ಮೂಡಿಸಿದೆ. ಹುಟ್ಟಿದ ಪ್ರತಿ ಮನುಷ್ಯ ಸಾಯಲೇಬೇಕು ಅನ್ನೋ ಸೃಷ್ಟಿಯ ನಿಯಮಕ್ಕೆ ತಲೆಬಾಗುತ್ತಲೇ ಒಬ್ಬ ಮನುಷ್ಯ ತನ್ನ ಆಕಸ್ಮಿಕ ಸಾವಿನಿಂದ ಮತ್ತೊಬ್ಬ ಮನುಷ್ಯನಿಗೆ ನೆರವಾಗಬಹುದಾದ ಅವಕಾಶವನ್ನು ಇಂದಿನ ವೈದ್ಯಕೀಯ ವಿಜ್ಞಾನ ಸಾಬೀತು ಮಾಡಿದೆ. ಈ ವೈಜ್ಞಾನಿಕ ಪವಾಡದ ಹೆಸರೇ ಅಂಗಾಂಗ ದಾನ. ರಿಟೈರ್ಡ್ ಟೆಕ್ನಿಕಲ್ ಆಫೀಸರ್ ಇಸ್ರೋ ಡಿಪಾರ್ಟ್ಮೆಂಟು. 2024 ಫೆಬ್ರವರಿನಲ್ಲಿ ಒಂದು ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂತು. ಸೊ ಬೇಸ್ಡ್ ಆನ್ ದಿ ಡಾಕ್ಟರ್ ಅಡ್ವೈಸ್ ಅಲ್ಲಿ ನಾನು ಸೆಂಟಿಗೆ ಚೇಂಜ್ ಮಾಡ್ಕೊಳಕ್ಕೆ ನಾನು ಒಪ್ಪಿಗೆ ಕೊಟ್ವಿ. ಬಟ್ ಸೆಂಟ್ ಚೇಂಜ್ ಮಾಡುವಾಗ ಸ್ವಲ್ಪ ಟೈಮ್ ತೊಗೊಂತು, ಸ್ವಲ್ಪ ಪೇಯ್ನ್ ಇತ್ತು. ಸೊ ಹಾಗಾಗಿ ಅವರು ಇನ್ನೂ ಒಂದು ಸೆಂಟ್ ಪ್ರಾವಿಷನ್ ಮಾಡಬೇಕು ಅಂತಂದರು. ಅದಕ್ಕೆ ಇಲ್ಲ ಸರ್, ನನಗೆ ಸ್ವಲ್ಪ ಸ್ಟ್ರೈನ್ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅನ್ನೋದಕ್ಕೆ ಒಂದೇ ಸೆಂಟನ್ನು ಅರೌಂಡ್ ಅಬೌಟ್ 1.5 hours ಒಳಗೆ ಕ್ಲೋಸ್ ಮಾಡಿ 28 ಏಪ್ರಿಲ್ 2024 ಒಂದು ಮ್ಯಾಶೋ ಹಾರ್ಟ್ ಅಟ್ಯಾಕ್ ಆಯಿತು. ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ನಂದು ಹಾರ್ಟಿನ ಬಗ್ಗೆ ಸ್ಟಡಿ ಮಾಡ್ತಾನೇ ಇದ್ದರು ಡಾಕ್ಟರ್ ನಾಗಮಲ್ಲೀಶ್ ಅಂತ, ಡೈರೆಕ್ಟರ್ ಕಾರ್ಡಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ. ವೆರಿ ಗುಡ್ ಡಾಕ್ಟರ್. ಬೇಸ್ಡ್ ಆನ್ ದಿಸ್ ಅಡ್ವೈಸ್ ನಾನು ಅಲ್ಲಿ ಫಾಲೋ ಅಪ್ ಮಾಡಿಕೊಂಡು ಎಲ್ಲ ಟೆಸ್ಟು ಮಾಡಿದರು, ಪ್ರತಿ ಒಂದು ಟೆಸ್ಟು ಕೂಡ ಮಾಡಿದರು. ಕೊನೆಗೆ ನಂದು ಹಾರ್ಟಲ್ಲಿ ಅಂಥ ಒಂದು ಪ್ರೆಷರ್ ಇರಲಿಲ್ಲ. ನನ್ನ ಹಾರ್ಟಲ್ಲಿ ಏನು ಮಾಡೋದು, ಟ್ರಾನ್ಸ್ಪ್ಲಾಂಟೇಷನ್ಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಈ ಥರ ಇದೆ ಅನ್ನೋ ಒಂದು ಭಾವನೆ ಬಂತು. ಆ ಜೀವನ ಸಾರ್ಥಕತೆ ಅನ್ನೋ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನಮ್ಮ ಮಗನಿಗೆ ಅದು ವಿಷಯ ತಿಳಿದಿತ್ತು. ಬೇಸ್ಡ್ ಆನ್ ಇಸ್ ಅಡ್ವೈಸ್ ಮತ್ತು ಡಾಕ್ಟರ್ ಕನ್ಸಲ್ಟಿಂಗ್ ಮಾಡಿ ಡೋನರಿಗೆ ಎಲ್ಲಿ ಇದು ಮಾಡೋದು ಏನು ಅಂತೇಳಿ ಅವರ ಅಡ್ವೈಸ್ ಮೇಲೆ ನನಗೆ ವ್ಯವಸ್ಥೆ ಮಾಡಲಿಕ್ಕೆ ಏರ್ಪಾಡು ಮಾಡಿದರು. ಅರೌಂಡ್ ಅಬೌಟ್ ಆಗಸ್ಟ್ 2024 ನನಗೆ ಒಂದು ಹಾರ್ಟ್ ಸಿಗ್ತಾ ಇದೆ ಅನ್ನೋ ಒಂದು ಸುದ್ದಿ ಕಂಡು ಬಂತು. ಆಮೇಲೆ 22 ಆಗಸ್ಟ್ 2024 ನನಗೆ ಆಪರೇಷನ್ಗೆ ಎಲ್ಲ ವ್ಯವಸ್ಥೆ ಮಾಡಿ ಹಾರ್ಟನ್ನು ಎಮರ್ಜೆನ್ಸಿ ಇದರಲ್ಲಿ ಎಲ್ಲ ಫೆಸಿಲಿಟಿನಲ್ಲಿ ಪ್ರಾವಿಷನ್ ಮಾಡಿ ನನಗೆ ವ್ಯವಸ್ಥೆ ಮಾಡಿದರು. ತುಂಬ ಭಯನೂ ಇತ್ತು. ನಮ್ಮ ಮಗ ಮಕ್ಕಳು ಎಲ್ಲರೂ ಧೈರ್ಯ ಮಾಡೇ ಬಿಡೋಣ, ಹೇಗೆ ಹೋರಾಟ ಮಾಡಬೇಕು, ಟ್ರೈ ಮಾಡೇ ಬಿಡೋಣ ಅನ್ನೋ ಉದ್ದೇಶಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಪ್ಪಿ ಆದಮೇಲೆ ಆಗಸ್ಟ್ 22, 2024 ಟ್ರಾನ್ಸ್ಪ್ಲಾಂಟ್ ಮಾಡಿದರು. ಅಂಗಾಂಗ ದಾನ ಮಹಾದಾನ, ಜೀವ ನೀಡುವ ಅಮೂಲ್ಯ ದಾನ. ನಮಸ್ಕಾರ, ನನ್ನ ಹೆಸರು ತನ್ಸೀರ್ ಅಹಮದ್ ಅಂತ. ನಾನು ಬ್ಯಾಂಗ್ಳೂರಿನಲ್ಲೇ ಹುಟ್ಟಿ ಬೆಳೆದಿರೋದು. ನಾನು 2016 ನನಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಯಿತು. ಆ ಹಾರ್ಟ್ ಪ್ರಾಬ್ಲಮಿಂದ ನಾನು ಜಯದೇವನಲ್ಲಿ ಒಂದು 4 ವರ್ಷ ತುಂಬ ಇದ್ದಾಯಿತು. ಅದು ಬ್ರೀದಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ತುಂಬ ಓಡಾಡಿದ್ವಿ. ಅಲ್ಲಿ 19-20 ಕೋವಿಡ್ ಬಂದಾದಮೇಲೆ ಸ್ವಲ್ಪ ಸೀರಿಯಸ್ ಇಶ್ಯೂಸ್ ಆಯಿತು ಹಾರ್ಟ್ನಲ್ಲಿ. ಹಂಗಾಗಿ ಅವರು ಇದ್ದ ಮೇಲೆ ನಾವು ಚಿಕಿತ್ಸೆ ಮಾಡೋಕ್ಕಾಗಲ್ಲ, ಏನಾದಿದ್ರೂ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇದ್ದರೆ ಮಾತ್ರ ಇದಕ್ಕೆ ಔಷಧಿ, ಬೇರೆ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ರು. ಆಯಿತು ಅಂತ ನಾವು ತಿರ್ಗಾ ಒಂದು 2-3 ವರ್ಷ ತುಂಬ ತಿರುಗಾಡ್ಬಿಟ್ಟು ಕೊನೆಗೆ ಅದು ಇರುತ್ತಲ್ಲ ಮನಸ್ಸಿನಲ್ಲಿ ಒಬ್ಬೊಂದು ಹಾರ್ಟ್ ಏನಾಗುತ್ತೆ, ಹೆಂಗೆ ಏನು ಜೀವನ ನೆಕ್ಸ್ಟ್ ಹೆಂಗೆ ನಡೆಯುತ್ತೆ ಅಂತ ಒಂದು ಗಾಬರಿ ಇತ್ತು. ಅದರಿಂದ ನಾವು ಮೇಲೆ ಬಂದು ಒಂದು
ಇದಾಯಿತು. ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಕೊಡಿಸಿ ಡಾಕ್ಟ್ರವರು ಈ ಥರ ಆರೋಗ್ಯ ಕೇಂದ್ರನಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೆ ಅವರು ಅಂಗದಾನಗಳು ಯಾರು ಇರ್ತಾರೆ ಅದು ನೋಡಿಕೊಂಡು ಮ್ಯಾಚ್ ಆಗೋದಂಗಿದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತಂದ 23ನಲ್ಲಿ ನಾವು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿದ್ವಿ ಆರೋಗ್ಯ ಕೇಂದ್ರಕ್ಕೆ. ಆವಾಗ ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಫೈನಲೈಸ್ ಆಯಿತು. ಆಮೇಲೆ ಅದು ಮ್ಯಾಚ್ ಆಗಲಿಕ್ಕೆ ಅಟ್ಲೀಸ್ಟ್ 1 ವರ್ಷ ನಾವು ವೇಟಿಂಗ್ ಪೀರಿಯಡ್ನಲ್ಲಿದ್ವಿ. 24 ನವಂಬರ್ನಲ್ಲಿ ನನಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಯಿತು. ಆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ಒಂದು 2 ತಿಂಗಳು 3 ತಿಂಗಳು ನಾನು ಸ್ವಲ್ಪ ಬೆಡ್ ರೆಸ್ಟ್ನಲ್ಲೇ ಇದ್ದಿದ್ದು. ಅದಾದಮೇಲೆ ಇವಾಗ ನಾರ್ಮಲ್ ಲೈಫ್ ನಾವು ಬಾಳ್ತಾ ಇದ್ವಿ. ಅಂಗಾಂಗ ದಾನದ ಬಗ್ಗೆ ಯಾವುದೇ ಆತಂಕ ಬೇಡ, ಭಯ ಬೇಡ, ಮೂಢನಂಬಿಕೆಯಂತೂ ಬೇಡವೇ ಬೇಡ ಎಂದು ಬದುಕಿನ ಬಗ್ಗೆ ಭರವಸೆಯ ಮಾತುಗಳನ್ನಾಡುತ್ತಿದ್ದಾರೆ ಈ ದಂಪತಿಗಳು. ಜೀವಂತ ವ್ಯಕ್ತಿ ಅಂಗಾಂಗ ದಾನ ಮಾಡಬಹುದು ಎನ್ನುವುದಕ್ಕೆ ಇವರೇ ಉತ್ತಮ ಉದಾಹರಣೆ. ಯಶಸ್ವಿ ಅಂಗಾಂಗ ಕಸಿಯ ಬಗ್ಗೆ ದಂಪತಿಗಳ ಪ್ರೇರಣಾದಾಯಕ ಮಾತುಗಳಿವು. ಆರೋಗ್ಯ ಸಮಸ್ಯೆಲಿದ್ದು ಭಾಳ ತೊಂದರೆ ಆಗಿತ್ತು. 2022ರಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಿತ್ತು. ಎಲ್ಲ ತೋರಿಸ್ಕೊಂಡಿದ್ದೀನಿ ಹಾಸ್ಪಿಟಲ್ಗಳೆಲ್ಲ. ನಮಗೆ ಜಾಂಡೀಸ್ ಆಗಿದ್ದವು. ಅದರ ಅಂತರಲ್ಲಿದ್ದ ಸ್ವಲ್ಪ ಲಿವರ್ಗೆ ಇನ್ಫೆಕ್ಷನ್ ಜಾಸ್ತಿ ಆಗಿತ್ತು. ಆಪ್ರೇಷನ್ ಆಗ್ತದಂತ ಹೇಳಿದರು ಡಾಕ್ಟರ್ಸ್ ತೋರಿಸಿದ್ರೆ. ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಹೇಳಿದರು. ನಮ್ಮ ಫ್ಯಾಮಿಲಿದಲ್ಲಿ ಎಲ್ಲರನ್ನೂ ಕೇಳಿದ್ದೀನಿ, ಯಾರೂ ಮುಂದಕ್ಕೆ ಬಂದಿಲ್ಲ. ನಮ್ಮ ಮಿಸ್ಸಸ್ ಅವರು ನಾನೇ ಇದು ಡೊನೇಟ್ ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಬಂದಿದ್ದರು. ಅವರು ಕೊಟ್ಟಾಗಲಿದ್ದ ನಾನು ಆರೋಗ್ಯವಾಗಿ ಇದ್ದೀನಿ. ಈಗ ಆಪ್ರೇಷನ್ನು ಸಕ್ಸಸ್ ಆಯಿತು. ನಾನು ಟೀಚರ್, ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ 2022ಇಂದ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಜಾಂಡೀಸ್ ಆಗಿ ಲಿವರ್ ಎಫೆಕ್ಟ್ ಆಗಿತ್ತು. ಹಂಗಾಗಿ ನಾವು ಬಳ್ಳಾರಿಯಲ್ಲೇ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಡಾಕ್ಟ್ರು ಇಲ್ಲ ಕಂಪಲ್ಸರಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಹೇಳಿದರು. ಅವರೇ ನಮಗೆ ಒಬ್ಬರು ಏಜೆಂಟ್ ನಂಬರ್ ಕೊಟ್ಟು ಬ್ಯಾಂಗ್ಳೂರು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಸ್ವಲ್ಪ ನಾವೆಲ್ಲ ತೋರಿಸ್ಕೊಂಡು ಒಂದು 1 ಇಯರ್ ಟ್ರೀಟ್ಮೆಂಟ್ ತೊಗೊಂಡಿದ್ವಿ. ನಮ್ಮ ಹಸ್ಬೆಂಡ್ ಪರಿಸ್ಥಿತಿ ಅವಾಗ ಸ್ವಲ್ಪ ತುಂಬ ಸೀರಿಯಸ್ ಆಗಿತ್ತು. ಇಮಿಡಿಯೇಟಾಗಿ ನಮ್ಗೆ ಆರ್ಗನ್ ಬೇಕಾಗಿತ್ತು. ಹಂಗಾಗಿ ಅದು ಯಾವಾಗ ಸಿಗುತ್ತೋ ರಿಜಿಸ್ಟ್ರೇಷನ್ ಮಾಡಿಸಿದ ಮೇಲೆ ಕೂಡ ನಮಗೆ ಸ್ವಲ್ಪ ಟೈಮ್ ಹಿಡಿಬೋದು ಅಂತ ಡಾಕ್ಟರ್ಸ್ ಹೇಳಿದ್ರಿಂದ ಇಲ್ಲ ನಾನೇ ಕೊಡ್ತೀನಿ ನಮ್ಮ ಹಸ್ಬೆಂಡಿಗೆ, ಬೇರೆಯವ್ರದ್ದು ಯಾರ್ದು ಬೇಡ, ಮ್ಯಾಚ್ ಆಗಿದ್ರೆ ನಾನಾದರೂ ರೆಡಿ ಕೊಡೋಕ್ಕೆ ಅಂದೆ. ಡಾಕ್ಟರ್ಸ್ ಆಮೇಲೆ ಇಬ್ಬರಿಗೂ ಚೆಕ್ ಮಾಡಿದರು. ನನ್ನ ಲಿವರ್ ಮ್ಯಾಚ್ ಆಯಿತು ಅವ್ರಿಗೆ. ದೆನ್ ಡಾಕ್ಟರ್ಸ್ ಆರ್ ಡಿಸೈಡೆಡ್ ಟು ಡೂ ದ ಲೈವ್ ಟ್ರಾನ್ಸ್ಪ್ಲಾಂಟ್. ನನ್ನ ಲಿವರಲ್ಲಿ ನನಗೆ 40% ಉಳಿದಿದ್ದು 60% ನಮ್ಮ ಹಸ್ಬೆಂಡ್ಗೆ ಹಾಕಿದ್ದಾರೆ. ಈಗ ಲಾಸ್ಟ್ 2024 ನವಂಬರ್ 8 ನಮ್ಮಿಬ್ಬರಿಗೂ ಆಪ್ರೇಷನ್ ಆಗಿತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್. ಈಗ 2 ಇಯರ್ಸ್ ಹತ್ರ ಆಗಕ್ಕೆ ಬಂತು. ನಾವಿಬ್ಬರು ಚೆನ್ನಾಗಿ ಹೆಲ್ತಿಯಾಗಿದ್ದೀವಿ. ಡೈಲಿ ಲೈಫ್ ನಾವೆಲ್ಲ ರೆಗ್ಯುಲರಾಗಿ ಯಾವ ಥರ ಇದೆ ಆ ಥರನೇ ಲೀಡ್ ಮಾಡ್ಕೊತಾ ಇದ್ದೀವಿ. ಸಾವಿನಲ್ಲೂ ಸಾರ್ಥಕತೆ ಕಾಣಿ, ಅಂಗಾಂಗ ದಾನ ಮಾಡಲು ಮುಂದಾಗಿ. ಇಂದು ವಿಶ್ವ ಅಂಗಾಂಗ ದಾನ ದಿನ. ಇದು ಒಂದು ದಿನಾಚರಣೆ ಅಲ್ಲ, ಇದು ನಮ್ಮ ಎಲ್ಲರ ಒಂದು ಜೀವ ಉಳಿಸುವಂಥ ಒಂದು ಮಹಾನ್ ಸಂಕಲ್ಪ. ಇಂದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ಈ ಅಂಗಾಂಗ ದಾನಕ್ಕಾಗಿ ಕಾಯ್ತಾ ಇದ್ದಾರೆ, ಮರುಜೀವ ಪಡೆಯಲು ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಮೆದುಳು ನಿಷ್ಕ್ರಿಯಗೊಂಡಂಥ ಸಮಯದಲ್ಲಿ ನಾವು ಸಾವಿರಾರು ಜನಕ್ಕೆ, ಅಂದರೆ ಒಂದು ಜೀವ 8 ಜನಕ್ಕೆ ಜೀವ ಉಳಿಸ್ಬೋದು. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಇಂದು ಒಂದು ವಿಶ್ವ ಅಂಗಾಂಗ ದಿನದಂದು ಒಂದು ಸಂಕಲ್ಪ ಮಾಡೋಣ. ಅಳಿದ ಮೇಲೂ ಉಳಿಯಬಹುದಾದ ಅವಕಾಶವೇ ಅಂಗಾಂಗ ದಾನ. ಪ್ರತಿದಿನ ಒಂದು 20ರಿಂದ 25 ಅಪ್ಲಿಕೇಶನ್ಸ್ ನಾವು ತೊಗೊಳ್ತಾ ಇದ್ದೀವಿ. ನಮ್ಗೆ ಆರ್ಗನ್ ಬೇಕು ಅನ್ನೋರು ಇಲ್ಲೇ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ ನಮ್ಮ ಜೀವ ಸಾರ್ಥಕತೆಯಲ್ಲಿ. ಅವ್ರಿಗೆಲ್ಲ ಯಾವ ಥರ ನಾವು ಸಪ್ಲೈ ಕೊಡಬೇಕು, ನಮಗಾಗೋದು ಹಾರ್ಡ್ಲಿ ಈಗ ನೋಡಿ 141 ಡೊನೇಷನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಒಂದು 200-250 ಜನಕ್ಕೆ ನಾವು ಹೊಸ ಜೀವನ ಕೊಟ್ಟಿರ್ತೀವಿ. ಈಗ ಇಲ್ಲಿ ರಿಜಿಸ್ಟ್ರೇಷನ್ ನೋಡಿದಾಗ ನೀವು ದಿನಕ್ಕೆ 20 ಜನ ನಮ್ಗೆ ಆರ್ಗನ್ ಬೇಕು ಅಂತ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರಿಗೆಲ್ಲ ನಾವು ಸೇಮ್ ಟೈಮ್ ಕೊಡಬೇಕಂತ ಹೇಳಿದ್ರೆ, ಅವ್ರಿಗೂ ನಾವು ಇದೇ ಥರ ನಾವು ಆರ್ಗನ್ಸ್ನ ನಾವು ಕೊಡಬೇಕಂತ ಹೇಳಿದ್ರೆ ಇದು ಆರ್ಗನ್ ಡೊನೇಷನ್ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು. ಆರೋಗ್ಯಕ್ಕಿಂತ ಮಹಾಭಾಗ್ಯ ಯಾವುದೂ ಇಲ್ಲ. ಎಲ್ಲ ಕನಸುಗಳು ಸಾಕಾರ ಸಾಧನೆಗಳ ಬುನಾದಿ ಆರೋಗ್ಯವೇ. ಆದರೆ ಆರೋಗ್ಯ ಕೈಕೊಟ್ಟು ಬದುಕು ಗಾಳಿಗೊಡ್ಡಿದ ದೀಪದಂತೆ ಆದಾಗ ಅಂಗಾಂಗ ದಾನಿಗಳು ಸಾಕ್ಷಾತ್ ದೇವರ ಹಾಗೆ ಅನ್ನಿಸಿದರೆ ಅತಿಶಯೋಕ್ತಿಯಲ್ಲ. ಆಗಸ್ಟ್ 13ನೇ ತಾರೀಕನ್ನು ನಾವು ಅಂಗದಾನ ದಿನ ಎಂದು ಆಚರಿಸುತ್ತೇವೆ. We celebrate the 30th of August every year as Organ Donation Day. As you are aware, millions of people suffer from organ failure and die because of organ failure.
ಈ ಲಕ್ಷಗಟ್ಟಲೆ ಜನರು ಯಾರು ಆರ್ಗನ್ ಫೇಲಿಯರ್ ಇಂದ ಸಾಯ್ತಾರೋ ಅವ್ರನ್ನ ಉಳಿಸ್ಲಿಕ್ಕೆ ಇರೋದು ಒಂದೇ ದಾರಿ, ಅಂದ್ರೆ ಟ್ರಾನ್ಸ್ಪ್ಲಾಂಟೇಶನ್. ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಯಾರಾದ್ರೂ ಒಬ್ರು ಅದಕ್ಕೆ ಆರ್ಗನ್ ಡೊನೇಟ್ ಮಾಡಬೇಕು. ಸೊ ಯು ಕ್ಯಾನ್ ಸೇವ್ ಮಿಲಿಯನ್ಸ್ ಆಫ್ ಲೈಫ್ಸ್ ಬೈ ಬೀಯಿಂಗ್ ಎನ್ ಆರ್ಗನ್ ಡೋನರ್. ಜೀವನದ ಸಂಧ್ಯಾಕಾಲದಲ್ಲಿ ಜೊತೆಗಿರಬೇಕಾದ ಗಂಡ ಅಪಘಾತದಲ್ಲಿ ಅಸುನೀಗಿದ ಸುದ್ದಿ ಕೇಳಿ ದಿಗ್ಭ್ರಮೆಗೆ ಒಳಗಾದರೂ ಆ ಕ್ಷಣದಲ್ಲಿ ಉಮ್ಮಳಿ ನುಂಗಿ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಕೊಟ್ಟ ಮಹಾತಾಯಿ. ನಾನೊಬ್ಬ ಶಿಕ್ಷಕಿಯಾಗಿ ನನಗೆ ಕಠಿಣವಾದ ಕ್ಷಣ ಅಂತ ಹೇಳಿದ್ರೆ ನನ್ನ ಪತಿ ನಾನು ಕಳೆದುಕೊಂಡ ದಿನ. ನನ್ನ ಪತಿಯ ಹೆಸರು ಸುರೇಶ್ ಬಾಬು. ಅವರು ಬಹಳ ಒಳ್ಳೆಯ ಸ್ವಭಾವದವರು ಮತ್ತು ದಾನಿಯಾಗಿದ್ದರು. ಅವರ ಸ್ವಭಾವ ಮತ್ತು ದಾನ ಮಾಡುವ ಸ್ವಭಾವವನ್ನು ನಾವು ಮಣ್ಣಾಗಬಾರದು ಅಂತ ನಾನು ನೆನೆಸ್ಕೊಂಡಿದ್ದಾಗ ನನ್ನ ಅಳಿಯ ನನ್ನ ಹತ್ರ ಬಂದು ಅಂಗಾಂಗಗಳ ದಾನದ ಬಗ್ಗೆ ನನಗೆ ಬಂದು ಹೇಳಿದರು. ಅದು ನನಗೆ ಸರಿ ಅನಿಸಿತು. ಎಲ್ಲೋ ನನ್ನ ಗಂಡನ ಶರೀರವನ್ನು ಮಣ್ಣಲ್ಲಿ ಮಣ್ಣಾಗಿ ಹೂತಿ ಹುಳುಗಳು ತಿನ್ನುವ ಬದಲು ಅಥವಾ ಸುಟ್ಟು ಅವರಿಗೆ ಬೂದಿ ಮಾಡುವ ಬದಲು ಇನ್ನೊಬ್ಬರಿಗೆ ದಾನಿಯಾಗಿ ಅದನ್ನು ಅಂಗಾಂಗಗಳನ್ನು ದಾನ ಮಾಡೋದ್ರಲ್ಲಿ ಎಲ್ಲರಿಗೂ ಒಳ್ಳಿತು ಅಂತ ಅನಿಸ್ತಿತ್ತು ನನಗೆ. ಹಾಗಾಗಿ ವೈದ್ಯರು ಹೇಳಿದರು ಅವರ ಲಿವರ್ ಮತ್ತು ಕಾರ್ನಿಯಾ ಕಣ್ಣುಗಳು ತುಂಬ ಒಳ್ಳೆಯ ಸ್ಥಿತಿಯಲ್ಲಿದೆ ಅಂತ ಹೇಳಿದರು. ಸೊ ಆ ಎರಡನ್ನು ನಾನು ದಾನ ಮಾಡಿದ್ದೇನೆ. ಹಾಗಾಗಿ ಆ ಲಿವರನ್ನು ಒಂದು 20 ವರ್ಷದ ಹುಡುಗನಿಗೆ ದಾನ ಮಾಡಿದ್ದಾರೆ ಅಂತ ಹೇಳಿದಾಗ ನನಗೆ ಬಹಳ ಖುಷಿ, ತುಂಬ ಸಂತೋಷ ಆಯಿತು ನನಗೆ ಮತ್ತು ನನ್ನ ಅಳಿಯಂದಿರಿಗೆ, ಮಕ್ಕಳಿಗೆಲ್ಲ. ನಮ್ಮ ಯಜಮಾನರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಅನಿಸಿತು. ಆಕಸ್ಮಿಕವಾಗಿ ಅಪಘಾತದಲ್ಲಿ ಮೃತರಾದ ತಾಯಿ. ತಬ್ಬಲಿಯ ಭಾವದ ನಡುವೆಯೂ ತನ್ನ ತಾಯಿಯ ಅಂಗಾಂಗಗಳು ಬಾಳಿಗೆ ಬೆಳಕಾಗಲಿ ಎಂದು ನೋವು ನುಂಗಿದ ಯುವಕ. ನಮ್ಮ ತಾಯಿ ಗಿಡ್ನಳ್ಳಿಯಲ್ಲಿ ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ 34 ಇಯರ್ಸಿಂದ ಅಂಗನವಾಡಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. 1ನೇ ತಾರೀಕು ನಾನು ನಮ್ಮ ತಾಯಿ ಕೈಲಾಸಗಿರಿಗೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಚಿಂತಾಮಣಿಗೆ ಹೋಗಿ ಅಮ್ಮಂಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬರಬೇಕಾದ್ರೆ ಹತ್ತತ್ರ ಇನ್ನೊಂದು 15 ಮಿನಿಟ್ಸ್ ಮನೆಗೆ ರೀಚ್ ಆಗಬೇಕಾಗಿತ್ತು. ಅಷ್ಟರೊಳಗಡೆ ಏನಾಯಿತು ಅಂತ ನನಗೆ ಇಮಿಡಿಯೇಟಾಗಿ ಏನಾಯಿತು ಅಂತ ಗೊತ್ತಿಲ್ಲ. ನನ್ನ ಗಾಡಿ ಬೌನ್ಸ್ ಆಯಿತು. ಅಂದರೆ ಲೈಕ್ ಕಾರ್ ಬಂದು ನನ್ನ ಗಾಡಿಗೆ ಟಚ್ ಆಯಿತು. ಅಷ್ಟರೊಳಗಡೆ ನೋಡಿದ್ರೆ ನೋಡೋಷ್ಟೊತ್ತಿಗೆ ಅಮ್ಮ ಹಿಂದ್ಗಡೆ ಕೂತ್ಕೊಂಡಿಲ್ಲ. ಹಿಂದೆ ನೋಡೋಷ್ಟೊತ್ತಿಗೆ ಅಮ್ಮ ಕಾರ್ ಮುಂದೆ ಬಿದ್ದುಬಿಟ್ಟಿದ್ರು. ಸೊ ದೆನ್ ಅಲ್ಲಿಂದ ನಾನು ಓಡೋದೆ. ಅಮ್ಮ ಅಷ್ಟರೊಳಗಡೆ ಅವರು ಕಾನ್ಷಿಯಸ್ ಇರಲಿಲ್ಲ. ಅದೇ ಕಾರಲ್ಲೇ ಅಲ್ಲಿರೋ ಜನ ಸ್ವಲ್ಪ ಸಹಾಯ ಮಾಡಿದ್ರು. ಅಲ್ಲಿಂದ HCRSಗೆ ಕರ್ಕೊಂಡು ಹೋದ್ವಿ. ಅಷ್ಟರೊಳಗಡೆ ಅಮ್ಮ ಕಾನ್ಷಿಯಸ್ ಏನೂ ಬರಲಿಲ್ಲ. ಸೊ ದೆನ್ ಸಿಲಿಕಾನ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ 10 ಗಂಟೆವರೆಗೂ ಒಂದು ಸ್ಕ್ಯಾನ್ ಮಾಡಬೇಕಿತ್ತು. 10 ಗಂಟೆಗೆ ಒಂದು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರು. 4 ಡೇಸ್ ಇದ್ದರು ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ. ಬರ್ತಾರೆ ಅನ್ನೋ ಒಂದು ಹೋಪ್ ಇತ್ತು. February 4th ಸೊ ಡಾಕ್ಟರ್ ಹೇಳಿದ್ರು ಈ ಥರ ಅವರು ಕಾನ್ಷಿಯಸ್ಗೆ ಬರ್ತಿಲ್ಲ ಅಂತ ಹೇಳಿದಾಗ ನನಗೆ ನಮ್ಮ ತಂದೆಗೆ ತುಂಬ ಬಾಧೆ ಆಯಿತು. ಡಾಕ್ಟರ್ ಹೇಳಿದ್ರು ಈ ಥರ ಅಂಗಾಂಗ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ. ಸೊ ನಮ್ಮ ದೊಡ್ಡಮ್ಮ ಒಂದು ಮೆಟ್ಲು ಜಾರಿ ಬಿದ್ದು ಅವ್ರಿಗೆ ಬ್ರೈನ್ ಡೆತ್ ಆಯಿತು. ಆವಾಗ ಅವರು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಸ್ವಲ್ಪ ಸೀರಿಯಸ್ ಕಂಡೀಷನ್ ಅಂದ್ಬಿಟ್ಟು ಒಂದು ದಿನ ಇರಿಸಿ ಆಮೇಲೆ ನೆಕ್ಸ್ಟ್ ಡೇ ಅವ್ರ ಸಾವಿನ ವಿಚಾರ ನಮ್ಗೆ ತಲುಪಿಸಿದ್ರು. ಅದರಿಂದ ನಮ್ಗೆ ಗೊತ್ತಾಗಿದ್ದಾಗ ಅವ್ರದ್ದು ಬ್ರೈನ್ ಮಾತ್ರ ಡೆತ್ತಾಗಿ ಬಾಡಿ ಆರ್ಗನ್ಸ್ ಎಲ್ಲ ವರ್ಕ್ ಆಗ್ತಿತ್ತು ಅಂತ ಗೊತ್ತಾಯಿತು. ಅದರಿಂದ ಅವರು ಜೀವನ ಸಾರ್ಥಕತೆ ಇದು ಅಪ್ರೋಚ್ ಮಾಡಿದ್ರು. ಆವಾಗ ನಮಗೆ ಗೊತ್ತಾಗಿದ್ದು ಅವರು ಆರ್ಗನ್ ಡೊನೇಟ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಿತ್ತು. ಆದ್ದರಿಂದ ನಾವು ಅದನ್ನು ಕೈ ತಗೊಳ್ಳೋದು ಒಳ್ಳೆಯದೇ ಅಂತ ನಮಗೂ ಅನ್ನಿಸ್ತು. ಯಾಕಂದರೆ ಅವರ ಹೆಸರಿಂದ ದೇಹ ಮಣ್ಪಾಲ್ ಆಗೋದಕ್ಕಿಂತ 4 ಜನ ಉಪಯೋಗ ಆಗೋದು ಒಳ್ಳೆಯದು ಅಂತ ನಮಗೂ ಅನ್ನಿಸ್ತು. ನಮ್ಮ ಕೊನೆಯು ಮತ್ತೊಬ್ಬರ ಹೊಸ ಬದುಕಿಗೆ ಮುನ್ನುಡಿಯಾಗಲಿ. ಸೊ ಕರ್ನಾಟಕದಲ್ಲಿ ಇದು ಜೀವ ಸಾರ್ಥಕತೆ ಅನ್ನೋ ಸಂಸ್ಥೆಯಿಂದ ಇದನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. ಈ ಸರ್ಕಾರ ಪ್ರತಿಯೊಂದು ಅಂಗಾಂಗ ದಾನದ ಅಂದರೆ ಪಾರದರ್ಶಕತೆಯಿಂದ ಅಂಗಾಂಗಗಳನ್ನು ಅಲಾಟ್ ಮಾಡೋದಕ್ಕೆ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ವಿ. 2017ರಿಂದನೂ ಕೂಡ ಇದು ಕೆಲಸ ಮಾಡ್ತಾಯಿದೆ. ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ಅಂಗಾಂಗ ದಾನ ಅವಶ್ಯಕತೆ ಇರೋರು ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ ಕಸಿ ನಡೀತದೆ ಅಂಥ ಆಸ್ಪತ್ರೆಗಳಲ್ಲಿ ನೋಂದಾಯಿಸ್ಕೊಳ್ಬೋದು. ಅದೇ ರೀತಿ
ಈ ಅಂಗಾಂಗ ದಾನಕ್ಕೆ ಕಾಯ್ತಿರೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದರದ್ದು ನಾವು ಏನು ಹಿರಿಯತನದ ಆಧಾರದ ಮೇಲೆ ಅದನ್ನು ಅಲೋಕೇಶನ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಕೆಲವು ಸಲ ವೈದ್ಯಕೀಯ ಅವರ ಸ್ಥಿತಿ ಅಂದರೆ ಮೆಡಿಕಲ್ ಕಂಡೀಷನ್ ಆಧಾರದ ಮೇಲೂ ಕೂಡ ಅವ್ರಿಗೆ ಎಮರ್ಜೆನ್ಸಿ ಇದ್ದರೆ ಈ ಲಿವರ್, ಪ್ಯಾಂಕ್ರಿಯಾಸ್, ಹಾರ್ಟ್, ಲಂಗ್ಸ್ ಈ ಥರದ್ದು ಕೂಡ ನಾವು ಟ್ರಾನ್ಸ್ಪ್ಲಾಂಟೇಷನ್ ನಾವು ಮಾಡ್ತಾಯಿದ್ದೀವಿ. ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆಯಿರಿ. ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ ಈ ಪೇಷಂಟು ಈಗ ಬ್ರೈನ್ ಡೆತ್ ಆಗ್ಬೋದು, ಈಸ್ ಗೋಯಿಂಗ್ ಟು ಬಿ ಬ್ರೈನ್ ಡೆತ್ ಅಂತ ಹೇಳ್ತಾರೆ. ಅಂಥ ಪೇಷಂಟ್ಸ್ ಫ್ಯಾಮಿಲಿ ಜೊತೆ ಆ ರ್ಯಾಪೋವನ್ನು ಬಿಲ್ಟ್ ಮಾಡ್ತಾರಲ್ಲ, ಆ ರ್ಯಾಪೋ ಬಿಲ್ಟ್ ಮಾಡೋದೇ ಲಾಸ್ಟ್ಗೆ ನಮಗೆ ರಿಸಲ್ಟ್ ಬರೋದು. ಯಾವ ಥರ ರ್ಯಾಪೋ ಬಿಲ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಅವರು ಒಂದು ಹಾಸ್ಪಿಟ್ಲಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕೋಆರ್ಡಿನೇಟರ್ ಇದ್ದಾರೆ ಅಂತ ಹೇಳಿದರೆ, ಆ ಪೇಷಂಟ್ ಅಟೆಂಡರ್ಸು ಡೈರೆಕ್ಟ್ ಕಾಂಟ್ಯಾಕ್ಟು ಆ ಕೋಆರ್ಡಿನೇಟರ್ಸ್ಗೆ ಇರ್ತಾರೆ. ಬೆಳಗ್ಗೆ ಕೌನ್ಸ್ಲಿಂಗ್ ಬಂದಾಗ ನಮ್ಮ ಪೇಷಂಟ್ ಬಗ್ಗೆ ಯಾವ ಥರ ಇದ್ದಾರೆ, ಹೇಗಿದ್ದಾರೆ ನಮ್ಮ ಪೇಷಂಟು, ಏನಾದರೂ ಡೆವಲಪ್ಮೆಂಟ್ಸ್ ಇದೆಯಾ, ಆ ಟೈಮಲ್ಲಿ ಆ ಡಾಕ್ಟರ್ ನಮ್ಗೇನು ಹೇಳ್ತಾರೆ, ದಿಸ್ ಪೇಷಂಟ್ ಈಸ್ ಗೋಯಿಂಗ್ ಟು ಬಿ ಬ್ರೈನ್ ಡೆತ್, ಆಗ್ಬೋದು ಮುಂದೆ ಏನು ಡೆವಲಪ್ಮೆಂಟ್ಸ್ ಆಗ್ತಾಯಿಲ್ಲ, ಮೇ ಬಿ ಬ್ರೈನ್ ಡೆತ್ ಆಗ್ಬೋದು ಅಂತ ನಮಗೆ ಗೊತ್ತಾದಾಗ ನಾವು ಅಲ್ಲಿಂದ ಏನು ಮಾಡ್ತೀವಿ, ಈ ಫ್ಯಾಮ್ಲಿಯಲ್ಲಿ ಯಾರು ಇಂಪಾರ್ಟೆಂಟ್ ಪರ್ಸನ್ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ದೇಹ ಮಣ್ಣಾಗುವ ಮುನ್ನ ಯಾರದ್ದೋ ಬಾಳಿಗೆ ಬೆಳಕಾಗಲಿ. ಕಳೆದ ಮಾರ್ಚ್ ತಿಂಗಳು ನಮ್ಮ ಅಣ್ಣ ಪ್ರೇಮ್ ಕುಮಾರ್ ಆರ್ ಅಂತ ಹೇಳಿ ಸಡನ್ನಾಗಿ ಆಕ್ಸಿಡೆಂಟಲ್ ಡೆತ್ ಆದರು. ಸೊ ನನಗೆ ಬಂದು ಈ ಅಂಗಾಂಗ ದಾನ ಮಾಡೋದು, ಆರ್ಗನ್ ಡೊನೇಷನ್ದು ಅವೇರ್ನೆಸ್ ಇರೋದ್ರಿಂದ ನಾನೇನು ಮಾಡಿದೆ, ಅವನದು ಡೆತ್ ಡಿಕ್ಲೇರ್ ಆಗಿದ ತಕ್ಷಣವೇ ಅವನ ಕಣ್ಣನ್ನು ದಾನ ಮಾಡೋದಕ್ಕೆ ನಮ್ಮ ಆಫೀಸ್ ಅಂದರೆ ಆರೋಗ್ಯ ಸೌಧದ ಮೂಲಕ ಕನೆಕ್ಷನಿಂದ ನಾನು ಅವನ ಕಣ್ಣನ್ನು ನಾನು ದಾನ ಮಾಡೋಕ್ಕೆ ಯೋಚನೆ ಕೊಟ್ಟೆ. ಸೊ ಹಾಗಾಗಿ ನಮ್ಮ ಅಣ್ಣನ ಕಣ್ಣನ್ನು ದಾನ ಮಾಡಿದ್ವಿ. ಸೊ ನನಗೂ ಈ ಅವೇರ್ನೆಸ್ ಇರೋದ್ರಿಂದ ನಾನು ಸಹ ನನ್ನ ಆರ್ಗನ್ಸ್ನ ಪ್ಲೆಡ್ಜ್ ಮಾಡಿದ್ದೀನಿ. ಸೊ ಈ ಮೂಲಕ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಜನತೆ ಎಲ್ಲರೂ ಸಹ ತಮ್ಮ ಅಂಗಾಂಗಗಳನ್ನು ದಾನ ಮಾಡೋದ್ರ ಮೂಲಕ ಇನ್ನೊಬ್ಬರು ಬಾಳಲ್ಲಿ ಬೆಳಕಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಟಿ ವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ಡೊನೇಟ್ ಮಾಡಿದ್ದು ನೋಡ್ತಾ ಇದ್ದೆ, ಮತ್ತು ಸಂಚಾರಿ ವಿಜಯ್ ಅವ್ರದ್ದು ಆರ್ಗನ್ ಡೊನೇಷನ್ ಮಾಡಿದ್ದು ಎಲ್ಲ ಹೇಳ್ತಾಯಿದ್ರು. ಅದು ನೋಡಿ ನನಗೂ ಇನ್ಸ್ಪೈರ್ ಆಯಿತು. ನನ್ನಿಂದ ನಾನು ಏನೂ ಬೇರೆ ಡೊನೇಟ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನನ್ನ ಆರ್ಗನ್ ಆದರೂ ಬೇರೆಯವ್ರಿಗೆ ಯುಟಿಲೈಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ನನ್ನ ಆರ್ಗನ್ನ ಪ್ಲೆಡ್ಜ್ ಮಾಡಿದ್ದೀನಿ. ಐ ಆಮ್ ಫ್ರಮ್ ಕೇರಳ, working here in Bangalore. So today I have pledged my organs. So I have pledged heart, lung, liver and pancreas. So on this World Organ Donation Day, I urge the people to come forward and pledge for organ donation. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ ಭಾರತ. ನಾವೆಲ್ಲರೂ ಅಂಗಾಂಗ ದಾನದ ಮಹತ್ವದ ಬಗ್ಗೆ ತಿಳಿದು ಸಂಕಲ್ಪ ತೊಟ್ಟಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕ ಆಗುವುದರಲ್ಲಿ ಸಂಶಯ ಇಲ್ಲ. ಹುಟ್ಟಿದ ಪ್ರತಿ ಮನುಷ್ಯ ಸಾಯಲೇಬೇಕು. ಆದರೆ ಒಬ್ಬ ವ್ಯಕ್ತಿ ತಾನು ಸತ್ತ ಮೇಲೂ ಮತ್ತೊಬ್ಬರ ದೇಹದಲ್ಲಿ ಜೀವಂತವಾಗಿರಲು ಸಾಧ್ಯ ಎಂಬುದನ್ನು ಕುಟುಂಬದವರಿಗೆ ಅರ್ಥ ಮಾಡಿಸಿ ಅಂಗಾಂಗ ದಾನಕ್ಕೆ ಒಪ್ಪಿಸುವ ಕೆಲಸ ಕಲ್ಪನೆಗೂ ಮೀರಿದ ಸಾಹಸವೇ ಸರಿ. ಒಂದೇ ಕೆಡಾವರ್ ಡೊನೇಷನ್ ಇಂದ ಸಾಧಾರಣ 8 ಜನರ ಲೈಫ್ ಅನ್ನು ನೀವು ಸೇವ್ ಮಾಡಬಹುದು. ಅವರ ಹಾರ್ಟು 2 ಲಂಗ್ಸ್, ಲಿವರ್ 2 ಜನರಿಗೆ ಕೊಡಬಹುದು, ಕಿಡ್ನಿ 2 ಜನರಿಗೆ ಕೊಡಬಹುದು, ಅವರ ಇಂಟೆಸ್ಟೈನ್ ಕೊಡಬಹುದು, ಪ್ಯಾಂಕ್ರಿಯಸ್ ಕೊಡಬಹುದು. ಹಾಗಾಗಿ ತುಂಬಾ ಜನರಿಗೆ ಒಂದೇ ಆರ್ಗನ್ ಡೊನೇಷನ್ ಇಂದ ಲೈಫ್ ಕೊಡಬಹುದು. ಇದು ಅಲ್ಲದೆ ನಿಮ್ಮ ಕಾರ್ನಿಯಾ ಡೊನೇಷನ್, ಸ್ಕಿನ್ ಡೊನೇಷನ್, ಬೋನ್ ಮತ್ತು ವ್ಯಾಲ್ವ್ಸ್ ಅನ್ನು ಕೊಟ್ಟು ತುಂಬಾ ಜನರಿಗೆ ಸಹಾಯ ಮಾಡಬಹುದು. ಸಮಯ ಎಲ್ಲರಿಗೂ ಒಂದೇ ಆದರೂ ಕಷ್ಟದಲ್ಲಿ ಇರುವವರಿಗೆ ಒಂದೊಂದು ಕ್ಷಣವು ಯುಗದಂತೆ ಭಾಸವಾಗುತ್ತದೆ. ಭಾರತದಲ್ಲಿ ಅಂಗಾಂಗಗಳಿಗಾಗಿ ಆಶಾಭಾವನೆಯಿಂದ ಕಾಯುತ್ತಿರುವವರ ಅಂಕಿ ಸಂಖ್ಯೆಗಳು ನಿಜಕ್ಕೂ ಅಚ್ಚರಿ ಮೂಡಿಸುವಂಥದ್ದು. ನಮ್ಮ ಹಿರಿಯರು ಹೇಳಿದ್ದಾರೆ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ನಾವು ನಮ್ಮ ಜೀವಮಾನದಲ್ಲಿ ಎಷ್ಟು ಮಂದಿಗೆ ಉಪಕಾರ ಮಾಡಿರುವ ಗೊತ್ತಿಲ್ಲ. ಕೊನೆಗೆ ಸತ್ತಾಗ ನಮ್ಮ ದೇಹ ಒಂದು ಮಣ್ಣು ಪಾಲು ಇಲ್ಲ ಬೆಂಕಿ ಪಾಲು. ಈ ದೇಹದ ಯಾವ ಭಾಗವೂ ಉಪಯೋಗಕ್ಕೆ ಬರಲ್ಲ, ಎಲ್ಲವೂ ವ್ಯರ್ಥ. ಅದರ ಬದಲು ಸತ್ತ ಮೇಲಾದರೂ ಇನ್ನೊಬ್ಬರಿಗೆ ಉಪಕಾರ ಮಾಡೋ ಹಾಗಿದ್ರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ. ಅದು ಹೇಗೆ ಅಂತ ನೀವು ಕೇಳಬಹುದು. ತುಂಬಾ ಸರಳ. ಸತ್ತ ನಂತರ ದೇಹದ ಅಂಗಾಂಗವನ್ನ ದಾನ ಮಾಡೋದು. ನಮ್ಮ ಅಂಗಾಂಗಗಳನ್ನು ನಮ್ಮ ಮರಣ ನಂತರ 4 ರಿಂದ 6 ಗಂಟೆ ಒಳಗಡೆ ಸಂತ್ರಸ್ತರ ದೇಹದಲ್ಲಿ ಅಳವಡಿಸಿದರೆ ನಾವು ಸತ್ತ ನಂತರವೂ ಅದು ಅವರ ದೇಹದಲ್ಲಿ ಮುಂದುವರಿಯುತ್ತೆ. ದೇಹದಾನದಲ್ಲಿ ಪ್ರಚಾರಕ್ಕೆ ಚಾಲ್ತಿಗೆ ಬರ್ತಾ ಇರುವಂಥ ಒಂದು ಒಳ್ಳೆಯ ಪ್ರಕಲ್ಪ. ಎಷ್ಟೋ ಜನಕ್ಕೆ ಇದರ ಬಗ್ಗೆ ತಿಳುವಳಿಕೆ ಇರೋಲ್ಲ.
ಜೊತೆಗೆ ಭಯ ಕೂಡ ಇರುತ್ತದೆ. ಆದರೆ ಯಾರೂ ಭಯಪಡಬೇಕಾಗಿಲ್ಲ. ಧೈರ್ಯದಿಂದ, ಪ್ರೀತಿಯಿಂದ ಮನಸ್ಸನ್ನು ಒಳ್ಳೆಯ ಕೆಲಸಕ್ಕಾಗಿ ಸಂಕಲ್ಪಗೊಳಿಸಿ ಆ ದಿಕ್ಕಿನಲ್ಲಿ ನಡೆಯಬೇಕು. ಯಾಕೆಂದರೆ ನಾವು ಅಜರಾಮರವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿದವರೆಲ್ಲ ಅಳಿಯಲೇಬೇಕು. ಆದರೆ ನಾವು ಅಳಿದ ಮೇಲೂ ಬದುಕುವಂಥದ್ದು ಅಂತಿದ್ದರೆ ನಮ್ಮ ದೇಹದ ಬೇರೆ ಬೇರೆ ಉಪಯೋಗಕಾರಿಯಾದಂಥ ಅಂಗಗಳು, ಭಾಗಗಳು, ಅವುಗಳು ತುಂಬ ತುರ್ತಿನಲ್ಲಿದ್ದವರಿಗೆ ಎಷ್ಟೋ ಜನಕ್ಕೆ ಪ್ರಯೋಜನಕ್ಕೆ ಬರುತ್ತವೆ. ಅಷ್ಟು ಮಾತ್ರವಲ್ಲದೆ ದೇಹ ಅಳೆದ ಮೇಲೂ ಕೂಡ ಅದನ್ನು ವೈದ್ಯ ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ಬಳಸಿಕೊಳ್ಳುವಂಥ ಅವಕಾಶ ಕೂಡ ಇರುತ್ತದೆ. ಹೀಗಾಗಿ ಯಾರಿಗೆ ಆ ದಿಕ್ಕಿನಲ್ಲಿ ಪ್ರವರ್ತಿಸಬೇಕು ಅಂತ ಮನಸ್ಸಿದೆಯೋ, ವಿಶ್ವಾಸ ಇದೆಯೋ, ಅವರು ಈ ಕೆಲಸವನ್ನು ಕೈಗೊಳ್ಳುವುದು ಒಳ್ಳೆಯದು. ಸಾವಿನ ಮನೆಯಲ್ಲಿ ಹಚ್ಚಿಟ್ಟ ಹಣತೆಯ ಬೆಳಕು ಸತ್ತವರ ಆತ್ಮದ ಪ್ರತೀಕ. ಈ ಬೆಳಕು ಮತ್ತೊಬ್ಬರ ಬದುಕಿನ ಆಸರೆಯಾಗಬಹುದು, ಕುಟುಂಬದ ಭರವಸೆಯಾಗಬಹುದು. ನಮ್ಮ ಅಂತ್ಯದ ನಂತರ ಮತ್ತೊಂದು ಜೀವಕ್ಕೆ ಬೆಳಕಾಗುವ, ಮಗದೊಂದು ಕುಟುಂಬಕ್ಕೆ ಆಸರೆಯಾಗುವ ಈ ಮಹಾದಾನವೇ ಅಂಗಾಂಗದಾನ. ಮಾನವನ ಜೀವನ ಉಜ್ಜೀವನವಾಗಬೇಕಾದ್ರೆ, ಆ ಜೀವನದ ಸಾರ್ಥಕ್ಯತೆಯನ್ನು ಕಂಡುಕೊಳ್ಬೇಕಾದ್ರೆ ಇದ್ದಾಗಲೂ ಯೋಗ್ಯತೆಗೆ ಬರಬೇಕು, ಸತ್ತಾಗಲೂ ಯೋಗ್ಯತೆಗೆ ಬರುವ ರೀತಿಯಲ್ಲಿ ಆ ಜೀವನವನ್ನು ಉಜ್ಜೀವನ ಮಾಡಬೇಕು. ಅದು ಹೇಗೆ ಮಾಡೋದು ಅಂದರೆ, ಇದ್ದಾಗ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡು ಜೀವನಕ್ಕೆ ಮೌಲ್ಯವನ್ನು ತಂದುಕೊಡುವಂಥದ್ದು, ಸತ್ತಾಗಲೂ ಕೂಡ ತನ್ನ ದೇಹದಲ್ಲಿ ಇರತಕ್ಕಂಥ ಒಳ್ಳೆಯ ಅಂಗಾಂಗಗಳನ್ನು ಅಗತ್ಯ ಇರುವವರಿಗೆ ದಾನ ಮಾಡುವ ಮುಖಾಂತರವಾಗಿ ಅದರಲ್ಲಿ ಶ್ರೇಷ್ಠತೆಯನ್ನು ಕಾಣುವಂಥದ್ದು, ಅದರಲ್ಲಿ ಗುಣಗೌರವವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮನುಷ್ಯನಿಗೆ ಒದಗಿ ಬಂದಿರತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇವರು ಕೊಟ್ಟಂಥ ವರದಾನ. ನಾವು ನೀಡುವ ಅಂಗಾಂಗ ದಾನ ಹಲವರ ಪಾಲಿಗೆ ಮರುಹುಟ್ಟಿದ ವರದಾನ. ನಮ್ಮ ಬದುಕು ಯಾವತ್ತೂ ಕೂಡ ಸಮಾಜಮುಖಿಯಾಗಬೇಕು. ಜನಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆಯೇ ಮಾಧವನ ಸೇವೆ, ದೇಶ ಸೇವೆ ಈಶ ಸೇವೆ ಎನ್ನುವ ರೀತಿಯಲ್ಲಿ ನಮ್ಮದು ಸವೆದು ಹೋಗಬೇಕು. ವಿವೇಕಾನಂದರು ಹೇಳಿರುವ ಮಾತು ನಾವು ನೆನಪಿಟ್ಟುಕೊಳ್ಳಬೇಕು. ನಮ್ಮ ಈ ಜೀವನದ ಈ ಮಾನವನ ರೂಪಿ ಈ ದೇಹ ನೇಗಲು ಸವಿದಂತೆ ಸಮಾಜಕ್ಕೆ ಸವಿಯಬೇಕು ಅಂದರು. ಅದಕ್ಕೆ ದಿನಕರ ಒಂದು ಮಾತು ಕೊಟ್ಟಿದ್ದಾರೆ, ನಾವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರೆಯುವುದು ವ್ಯರ್ಥ, ನಿಮ್ಮ ಹೃದಯದಲ್ಲಿರಲಿ ಎನ್ನ ಮರಣದ ಅರ್ಥ. ಆ ದೃಷ್ಟಿಯಿಂದ ಮನುಷ್ಯ ಬದುಕಿ ಬಾಳಿ ಇಲ್ಲಿಂದ ತೆರಳುವಾಗ ಒಂದು ಮಾತು ನೆನಪಿಟ್ಕೊಳ್ಳಬೇಕು. ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ನಮ್ಮ ಹುಟ್ಟಡಗಿದಾಗ ನಮಗೆ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹೆಸರಿನ ಉಸಿರಿನ ನಡುವೆ ಇರುವವರ ಜೊತೆಯಲ್ಲಿ ಕೆಸರೆರಚದಲ್ಲೇ ಬದುಕಿದರೆ ನಮ್ಮ ಉಸಿರು ಅವ್ರ ಉಸಿರು ಹಸಿರಾಗಿರುತ್ತೆ, ಹೆಸರಾಗಿರುತ್ತೆ. ಆ ದೃಷ್ಟಿಯಿಂದ ಈ ದೇಹವನ್ನು ನಾವು 100 ವರ್ಷಗಳ ಕಾಲ ಬಳಸಿಕೊಂಡ ಜನ ತದನಂತರದಲ್ಲೂ ಕೂಡ ಈ ದೇಹದ ಅಂಗಾಂಗಗಳು ಯಾವತ್ತೂ ಕೂಡ ಮತ್ತೊಬ್ಬರಿಗೆ ದೃಷ್ಟಿ ಕೊಡುವ ಹಾಗಿರಲಿ ಎನ್ನುವುದನ್ನು ನಾವು ಅರ್ಥೈಸಿಕೊಂಡಾಗ ಮಾತ್ರ ನಮ್ಮ ಬದುಕು ನಿಸ್ವಾರ್ಥ ರೂಪದಲ್ಲಿ ಸಮಾಜಕ್ಕೆ ಸಮಾಜಮುಖಿಯಾಗುತ್ತೆ. ಸಾವಿನ ನಂತರವೂ ಬದುಕುವ ಸಂಕಲ್ಪ ಮಾಡೋಣ. ನಮ್ಮ ಅಂಗಾಂಗಗಳು ಮತ್ತೊಬ್ಬರ ದೇಹದಲ್ಲಿ ಉಸಿರಾಡಲಿ, ಅವರ ಕಣ್ಣುಗಳಲ್ಲಿ ಜಗತ್ತನ್ನು ನೋಡಲಿ. ಅಂಗಾಂಗ ದಾನ ಮಾಡಿ ಜೀವದಾತರಾಗಿ. ಯಾರ್ದೋ ಸತ್ತೋಗಿದ ಮೇಲೆ ಅವ್ರ ಡೆಡ್ ಬಾಡಿಯಿಂದ ನಮ್ಗೆ ಆರ್ಗನ್ ಸಿಗುತ್ತೆ ಅಂತ ವೇಟ್ ಮಾಡೋದ್ರಿಂದ ಈ ಥರ ಕಿಡ್ನಿ ಆಗಲಿ ಲಿವರ್ ಆಗಲಿ ನಾವು ಮನುಷ್ಯರು ನಾವು ಲೈವ್ ಆಗಿದ್ದಾಗ ಕೂಡ ನಮ್ಗೆ ಕೊಡ್ಬೋದು. ಇದರಿಂದ ನಮಗೆ ಡೋನರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಎದಕ್ಕಂದರೆ ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ಒಬ್ಬ ದಾನಿಯ ನಿರ್ಧಾರ ಎಷ್ಟೋ ಕುಟುಂಬಗಳಿಗೆ ಒಳ್ಳೆಯ ಒಳಿತನ್ನು ತರುತ್ತದೆ ಅಂತ ನನಗೆ ಅನಿಸುತ್ತೆ. ಅಂಗಾಂಗ ದಾನ ಆಗಲಿ ಇದೆಲ್ಲ ಮಾಡಿ ಇನ್ನೊಬ್ಬರ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಅದಕ್ಕೆ ಎಲ್ಲರೂ ಬನ್ನಿ, ಆರ್ಗನ್ ಡೊನೇಷನ್ ನಾನು ಮಾಡಿದ್ದೀನಿ, ನೀವು ಮಾಡಿ, ಎಲ್ಲರಿಗೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ. ಮತ್ತು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋ ಪೇಷಂಟ್ಗೆ ನಾವು ಅನುಕೂಲ ಮಾಡ್ಕೊಳ್ಳೋಣ. ನಾವು ಈ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಅಂಥ ಪರಿಸ್ಥಿತಿ ಬಂದಾಗ ನಮ್ಮ ಅಂಗಾಂಗಗಳಿಂದ ಇನ್ನೊಬ್ಬರ ಜೀವನದಲ್ಲಿ ನಾವು ಬೆಳಕನ್ನು ಮೂಡಿಸ್ಬೋದು. ನಾವು ಸತ್ತ ನಂತರ ಕೂಡ ಇನ್ನೊಬ್ಬರು ಜೀವ ಕಂಡು ನಾವು ಉದಾಹರಣೆಗೆ ನೋಡ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಕೂಡ ಅವರು ಇನ್ನೊಬ್ಬರ ದೃಷ್ಟಿನಲ್ಲಿದ್ದಾರೆ. ನಾವು ಕೂಡ ಇನ್ನೊಬ್ಬರ ಕಣ್ಣಿನಿಂದ ನಾವು ನೋಡ್ಬೋದು, ನಮ್ಮ ಕಣ್ಣಿನಿಂದ ಇನ್ನೊಬ್ಬರು ನೋಡ್ಬೋದು. ಅದೇ ರೀತಿ ಕಿಡ್ನಿ, ಲಿವರ್ ಈ ಥರದ್ದು ಕೂಡ ಅಂಗಾಂಗ ಆದಾಗ ನಾವು ಅವರು ಕೂಡ ನಮ್ಮ ಅಂದರೆ ನಾವು ಸತ್ತ ನಂತರ ಅವರು ನಾವು ಬದುಕಿರ್ತೀವಿ, ಅವರಲ್ಲಿ ನಾವು ಬದುಕಿರ್ತೀವಿ. ಸತ್ತ ನಂತರ ಮಣ್ಣಲ್ಲಿ ಮಣ್ಣಾಗುವ ಬದಲು ಅಥವಾ ಸುಟ್ಟು ಬೂದಿ ಆಗುವ ಬದಲು ನಮ್ಮ ಅಂಗಾಂಗಗಳು ಇನ್ನೊಬ್ಬರಲ್ಲಿ ಇರ್ತದೆ, ಅವರು ಜೀವನ ಸಾಗಿಸೋದಕ್ಕೆ ಸಹಕಾರಿಯಾಗ್ತದೆ.
ನಿಮ್ಮ ಒಂದು ಸಹಿ ಮತ್ತೊಂದು ಕುಟುಂಬದ ಪಾಲಿಗೆ ಸಿಹಿಯಾಗಿ ಬದಲಾಗಬಹುದು. ಅಂಗಾಂಗ ದಾನಕ್ಕೆ ಮುಂದಾಗಿ, ನೊಂದ ಜೀವಕ್ಕೆ ಬೆಳಕಾಗಿ.